ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಫ್ರೈಡೇ ಮಿನಿ ಲಾಗ್ ಆಗಿರುತ್ತೆ. ಇಲ್ಲಿ ಜವಳಿಕಾಯಿನ ಸೋಸ್ಕೊಂಡು ಕುದಿಯೋಕೆ ಇಟ್ಟಿದ್ದೆ, ಜವಳಿಕಾಯಿ ಪಲ್ಯ ಮಾಡೋಣ ಅಂತಂದು. ಇಲ್ಲಿ ನೋಡಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಟೊಮೊಟೊ. ಅದು ಚೆನ್ನಾಗಿ ಹೆಚ್ಚಿಟ್ಕೊಂಡಾದ್ಮೇಲೆ ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಆದಮೇಲೆ ಖಾರ ಪುಡಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲೊಂದು 3 ಸ್ಪೂನ್ ಹಾಕ್ಕೊಂಡಿದ್ದೆ. ಅದಾದಮೇಲೆ ಸಾಂಬಾರು ಪುಡಿ 1 ಸ್ಪೂನು, ಅರಿಶಿನ ಸ್ವಲ್ಪ. ಅದಾದಮೇಲೆ ಕಾಯಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ. ನಿಮಗೆ ಫಸ್ಟಿಗೆ ಒಂದು ಸ್ವಲ್ಪ ತೋರಿಸಿದ್ದೆ, ಒಂದು ಬೇರೆ ರೆಸಿಪಿ ತೋರಿಸಿದ್ದೆ. ಇಲ್ಲಿ ಈರುಳ್ಳಿ ಟೊಮೊಟೊ ಹಾಕ್ಕೊಂಡಿದ್ದೆ ಹೆಚ್ಚಿದ್ದು, ಇದು ಕುದ್ದಿದ್ದಾಗಿತ್ತು. ಅದಾದಮೇಲೆ ಸ್ವಲ್ಪ ಚಪಾತಿ ಹಿಟ್ಟು ಕಲಸಿಟ್ಕೊಂಡೆ, ನೆನೆಯೋಕೆ ಇಟ್ಟಿದ್ದೀನಿ. ಅದಾದಮೇಲೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಕಾಯಕ್ಕಿಡೋಣ. ಇದಕ್ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಒಂದು ಸ್ಪೂನ್ ಜೀರಿಗೆ, ಅದಾದಮೇಲೆ ಕರಿಬೇವು ಹಾಕ್ಕೊಳ್ಳೋಣ. ಅದಾದಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನಿಮಗೆ ಮೊದಲಿಗೆ ಒಂದು ಜವಳಿಕಾಯಿ ಪಲ್ಯ ತೋರಿಸಿದ್ದೆ ನಾನು. ಇದು ಇನ್ನೊಂದು ಥರ ಡಿಫ್ರೆಂಟಾಗಿದೆ. ಇನ್ನೂ ಒಂದು 2-3 ಥರ ಮಾಡ್ಬೋದು. ನಿಮಗೆ ತೋರಿಸ್ತೀನಿ ಮುಂದೆ ಯಾವತ್ತಾರು ಒಂದಿನ. ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಇಲ್ಲಿ ಹಂಗೆ ಸ್ವಲ್ಪ ರೈಸಿಗೆ ಇಟ್ಟಿದ್ದೆ. ಅದಾದಮೇಲೆ ಫ್ರೈ ಆಗಿತ್ತು ಟೊಮೊಟೊ. ಫ್ರೈ ಆದಮೇಲೆ ಜವಳಿಕಾಯಿನ ಸ್ವಲ್ಪ ನೀರು ಸೋಸ್ಕೊಂಡು ಹಾಕಿದೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಉಪ್ಪು, ಯಾಕಂದರೆ ಉಪ್ಪು ಜವಳಿಕಾಯಿಗೆ ಹಿಡಿಬೇಕಲ್ವ, ಅದಕ್ಕೋಸ್ಕರ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ರುಬ್ಕೊಂಡಿದ್ದೆ, ಈ ಥರ ನುಣ್ಣು ಪೇಸ್ಟ್ ಆಗಿತ್ತು. ಅದಾದಮೇಲೆ ಇದಕ್ಕೆ ಮಿಕ್ಸ್ ಮಾಡೋಣ ಅಂತ ಹೋದೆ, ಅದು ಬರಲಿಲ್ಲ. ಅದಕ್ಕೆ ಆಮೇಲೆ ಕೈಯಿಂದನೇ ಹಾಕಿದೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡೋಣ. ಇದು ಸ್ವಲ್ಪ ಕುದೀಲಿ, ಮಸಾಲೆ ಎಲ್ಲ ಹಿಡಿಬೇಕಲ್ಲ, ಅದಕ್ಕೋಸ್ಕರ. ಇದು ಕುದಿಯೋಕೆ ಬಿಟ್ಟಾದ್ಮೇಲೆ ನೋಡಿ, ಇಲ್ಲಿ ಚಪಾತಿ ಹಿಟ್ಟು ನೆಂದಿತ್ತು. ನೆನೆಸಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರೋದು. ನಾನಿಲ್ಲಿ ಫೋಲ್ಡಿಂಗ್ ಚಪಾತಿ ಮಾಡ್ತಿದ್ದೀನಿ, ಅದಕ್ಕೋಸ್ಕರ. ನೋಡಿ, ಈ ಥರ ಉಳ್ಳಿ ಮಾಡಿಕೊಂಡು ಹಿಟ್ಟಲ್ಲಿ ಎತ್ಕೊಂಡು ಇಟ್ಟಿದ್ದೆ. ನೋಡಿ, ಈ ಥರ ಸ್ವಲ್ಪ ಉದ್ದಿದಾದಮೇಲೆ ಈ ಥರ 4 ಭಾಗ ಮಡಚ್ಕೋಬೇಕು. ಈ ಶೇಪಲ್ಲಿ ಮಡಚ್ಕೊಂಡು ಉದ್ದಬೇಕು ರೌಂಡಾಗಿ. ಈ ಥರ ಆಗಿತ್ತು. ಇದಾದಮೇಲೆ ಜವಳಿಕಾಯಿ ಪಲ್ಯ ಬಂದಿತ್ತು ಆಲ್ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರೈಸಿಗೂ ಕಲಿಸ್ಕೊಂಡು ತಿನ್ಬೋದು. ಇದೆಲ್ಲ ಆದಮೇಲೆ ಚಪಾತಿ ಉದ್ದಿದ್ನಲ್ವ, ಅದನ್ನು ಬೇಯಿಸ್ಕೊಂಡೆ. ನೋಡಿ, ಆ ಥರ ಉಬ್ಬಿ ಬರ್ತಿದೆ. ಇನ್ನೂ ಉಬ್ಬಿ ಬರುತ್ತೆ. ಇದು ಅಷ್ಟೊಂದಾಗಿ ಬಂದಿಲ್ಲ. ಎಲ್ಲ ಚಪಾತಿನ ಬೇಯಿಸ್ಕೊಂಡಾದ್ಮೇಲೆ ನೋಡಿ, ಕಿಚನ್ ಈ ಥರ ಇತ್ತು. ಎಲ್ಲ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ. ನನಗೆ ಕಿಚನ್ ನೀಟಾಗಿರಬೇಕು, ನೀಟಾಗಿದ್ರೇ ಇಷ್ಟ ಆಗೋದು. ಅದಾದಮೇಲೆ ಚಪಾತಿ ಪಲ್ಯ ನೋಡಿ, ಇಷ್ಟ ಆಗಿತ್ತು ಇವತ್ತಿನ ಲಾಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.